A solenoid has length 0.4 centimeter, radius 1 centimeter and 400 turns of wire. If a current of 5 ampere is passed through this solenoid, what is the magnetic field inside the solenoid? ಸೊ ಸೋಲನಾಯ್ಡ್ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದಕ್ಕೆ ನಮಗೆ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಏನದು μ0 Ni. ಇಲ್ಲಿ μ0 ಅಂದ್ರೇನು? ಅದು ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಎನ್ ಅಂದ್ರೇನು? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಇಲ್ಲಿ ಅದು ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ಹಾಗಾಗಿ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಸೋಲನಾಯ್ಡ್ ಹಾಕೊಳ್ತೀನಿ. ಐ ಅನ್ನೋದು ಕರೆಂಟ್ ಥ್ರೂ ದಿ ಸೋಲನಾಯ್ಡ್. ಸೊ ಇದಕ್ಕೆ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ μ0 ಅಂದ್ರೆ ನಮ್ಗೆ ಗೊತ್ತಿದೆ 4 ಇಂಟು 3.14 ಇಂಟು 10 to the power -7 ಹೆನ್ರಿ ಪರ್ ಮೀಟರ್. ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? 400 ಇದೆ. ಡಿವೈಡೆಡ್ ಬೈ ಲೆಂತ್ ಆಫ್ ದಿ ಸೋಲನಾಯ್ಡ್ 0.4 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನ 4 ಇಂಟು 10⁻³ ಮೀಟರ್ ಅಂತ ಬರೀಬಹುದು. ಇಂಟು ಕರೆಂಟ್ ಇನ್ ದಿ ಸೋಲನಾಯ್ಡ್ ನ ಏನಂತ ಕೊಟ್ಟಿದ್ದಾರೆ? 5 ಅಂತ ಕೊಟ್ಟಿದ್ದಾರೆ. ಸೊ ಈಗ ಸಾಲ್ವ್ ಮಾಡಿ. 400 ಟೈಮ್ಸ್ 400. ಸೊ ಇಲ್ಲಿ 4 ಇಂಟು 5 ಅಂದ್ರೆ 20 ಆಯ್ತು. ಸೊ 20 ಇಂಟು 3.14 ಅಂದ್ರೆ 62.8 ಆಯ್ತು. ಇನ್ನು ಉಳಿದಿರತಕ್ಕಂತಹ ಪವರ್ಸ್ ಆಫ್ 10 ನಾನು ಸಾಲ್ವ್ ಮಾಡೋದಾದ್ರೆ ಇಲ್ಲಿ 5 ಇದೆ, 10⁻² ಆಯ್ತು. ಅಥವಾ ನಾನು ಇದನ್ನ 6.28 ಇಂಟು 10 to the power -1 ಟೆಸ್ಲಾ ಅಂತ ಬರಿಬಹುದು. ಈ ಆಪ್ಷನ್ ಯಾವ ಆಯ್ಕೆಗಳಲ್ಲೂ ಇಲ್ಲ ನಮಗೆ. ಸೊ ಹಾಗಾಗಿ ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. A gyromagnetic ratio of the electron revolving in a circular orbit of hydrogen atom is 8.8 into 10 to the power 10 coulomb per kg. What is the mass of the electron? Given the charge of the electron equals 1.6 into 10 to the power -19 coulomb. ಇಲ್ಲಿ ಗೈರೋಮ್ಯಾಗ್ನೆಟಿಕ್ ರೇಷಿಯೋ ಅಂದ್ರೆ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಆಫ್ ದಿ ಎಲೆಕ್ಟ್ರಾನ್ ಡಿವೈಡೆಡ್ ಬೈ ಇಟ್ಸ್ ಆಂಗ್ಯುಲರ್ ಮೊಮೆಂಟಮ್. ಯಾವುದೇ ಒಂದು ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಸುತ್ತುತ್ತಾ ಇದ್ರೆ ಅದಕ್ಕೆ ಅದರದೇ ಆದಂತಹ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ಇರುತ್ತೆ, ಮತ್ತೆ ಅದರದೇ ಆದಂತಹ ಆಂಗ್ಯುಲರ್ ಮೊಮೆಂಟಮ್ ಕೂಡ ಇರುತ್ತೆ. ಸೊ ಮ್ಯಾಗ್ನೆಟಿಕ್ ಡೈಪೋಲ್ ಮೂಮೆಂಟ್ ನ ಆಂಗ್ಯುಲರ್ ಮೊಮೆಂಟಮ್ ಇಂದ ಡಿವೈಡ್ ಮಾಡಿದ್ರೆ ಸಿಗ್ತಕ್ಕಂಥ ಫಿಸಿಕಲ್ ಕ್ವಾಂಟಿಟಿನ ನಾವು ಗೈರೋಮ್ಯಾಗ್ನೆಟಿಕ್ ರೇಷಿಯೋ ಅಂತ ಕರಿತೀವಿ. ಈ ಗೈರೋಮ್ಯಾಗ್ನೆಟಿಕ್ ರೇಷಿಯೋನ ನಾವು ಹೈಡ್ರೋಜನ್ ಆಟಮ್ ಅಲ್ಲಿರುವ ಎಲೆಕ್ಟ್ರಾನ್ಗೆ ನಾವು ಹೇಳೋದಾದ್ರೆ ಅದರ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಅದು ಯಾವುದೇ ಆರ್ಬಿಟಲ್ ಇರಲಿ ಅದರ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಮತ್ತು ಅದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ ಅಂದ್ರೆ E/2m. ಈಗ ಇದನ್ನ ಇನ್ನೊಂದು ರೀತಿ ಬರ್ಕೊಳ್ಬೋದು. ಏನದು? ½ ಇಂಟು E/m. ಅಂದ್ರೆ ಇದನ್ನ ನೆನ್ಪಿಡೋದಕ್ಕೆ ಈಸಿ ಆಗುತ್ತೆ. ಏನೊಂದು half of specific charge of electron is equal to gyromagnetic ratio of electron in hydrogen atom. ಸೊ ಸ್ಪೆಸಿಫಿಕ್ ಚಾರ್ಜ್ ಅಂದ್ರೆ ನಮ್ಗೆ ಗೊತ್ತಿದೆ ಚಾರ್ಜ್ ಪರ್ ಯೂನಿಟ್ ಮಾಸ್. ಯಾವುದೇ ಒಂದು ಬಾಡಿಯ ಸ್ಪೆಸಿಫಿಕ್ ಚಾರ್ಜ್ ನಾವು ಹೆಂಗೆ ಕಂಡುಹಿಡಿತೀವಿ? ಚಾರ್ಜ್ ಆಫ್ ದಿ ಬಾಡಿ ಪರ್ ಇಟ್ಸ್ ಯೂನಿಟ್ ಮಾಸ್. ಸೊ ಈಗ ವಿಷಯಕ್ಕೆ ಬರೋಣ. ಗೈರೋಮ್ಯಾಗ್ನೆಟಿಕ್ ರೇಷಿಯೋನ ಏನಂತ ಕೊಟ್ಟಿದ್ದಾರೆ? 8.8 ಇಂಟು 10 to the power 10 ಕೂಲಂಬ್ ಪರ್ kg ಅಂತ ಕೊಟ್ಟಿದ್ದಾರೆ. ಆಫ್ ಇನ 1.6 ಇಂಟು 10 to the power -19 ಕೂಲಂಬ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಡಿವೈಡೆಡ್ ಬೈ ಮಾಸ್. ಈಗ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ ಎಮ್ಮಿಗೆ ಏನು ಆನ್ಸರ್ ಬರುತ್ತೆ? 1/11 ಇಂಟು 10 to the power -29 kg. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. What is the value of shunt resistance required to convert a galvanometer of resistance 100 ohm into an ammeter of range 1 ampere? Given full scale deflection of the galvanometer is 5 milliampere. ಇಲ್ಲಿ ಯಾವ ಶಂಟ್ ರೆಸಿಸ್ಟೆನ್ಸ್ ನ ಕನೆಕ್ಟ್ ಮಾಡಿದ್ರೆ ಗ್ಯಾಲೋನೋಮೀಟರ್ಗೆ ನಮಗೆ ಅಮ್ಮೀಟರ್ ರಿಕ್ವೈರ್ಡ್ ರೇಂಜ್ಗೆ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆ. ಶಂಟ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಫುಲ್ ಸ್ಕೇಲ್ ಡಿಫ್ಲೆಕ್ಷನ್ ಕರೆಂಟ್ divided by range of the ammeter minus full scale deflection current into galvanometer resistance. ಐಜಿನ 5 ಮಿಲಿ ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಅದನ್ನ 5 ಇಂಟು 10⁻³ ಅಂತ ಬರ್ಕೊಂಡೆ. ಡಿವೈಡೆಡ್ ಬೈ ರೇಂಜ್ 1 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಮೈನಸ್ ಐಜಿ 5 ಮಿಲಿ ಆಂಪಿಯರ್, ಅದನ್ನ ನಾನು ಈ ತರ ಬರ್ಕೊಳ್ತಾ ಇದ್ದೀನಿ 0.005 ಇಂಟು ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ 100 ಅಂತ ಕೊಟ್ಟಿದ್ದಾರೆ.
ಈಗ ನ್ಯೂಮರೇಟರ್ ಏನು ಬರುತ್ತೆ 5 ಇಂಟು 10⁻³ ಇಂಟು 100 ಅಂದರೆ 0.5 ಆಯಿತು. ಡಿವೈಡೆಡ್ ಬೈ 1 ಮೈನಸ್ 0.005 ಅಂದರೆ 0.995 ಆಯಿತು. ಇದನ್ನು ನಾನು 5 ಡಿವೈಡೆಡ್ ಬೈ 9.95 ಅಂತ ಕೂಡ ಬರಿಬೋದು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ಸರ್ಕ್ಯುಲರ್ ಕಾಯಿಲ್ ಆಫ್ ರೇಡಿಯಸ್ 10 centimeter and 100 turns carries a current 1 ampere. What is the magnetic moment of the coil? Magnetic moment of the coil ಅದು ಯಾವುದೇ ಶೇಪಲ್ಲಿ ಇರಲಿ, ಹೇಳ್ತಾ ಇದ್ದೀನಿ, ಅದು ಯಾವುದೇ ಶೇಪಲ್ಲಿ ಇರಲಿ, ಫಾರ್ಮುಲಾ ಏನು ಬರುತ್ತೆ, ನಂಬರ್ ಆಫ್ ಟರ್ನ್ಸ್ ಇನ್ ದಿ ಲೂಪ್ ಇಂಟು ಕರೆಂಟ್ ಫ್ಲೋಯಿಂಗ್ ಥ್ರೂ ದಟ್ ಲೂಪ್ ಇಂಟು ಏರಿಯಾ ಆಫ್ ದಿ ಲೂಪ್. ಈಗ ಎನ್ ಏನಂತ ಕೊಟ್ಟಿದ್ದಾರೆ 100, ಐ ಏನಂತ ಕೊಟ್ಟಿದ್ದಾರೆ 1, ಮತ್ತೆ ಏರಿಯಾನ ನಾವು ಕಂಡುಹಿಡಿಬೇಕಾಗಿದೆ, ರೇಡಿಯಸ್ ಕೊಟ್ಟಿದ್ದಾರೆ. ಪೈ ಅಂದರೆ 3.142, 10 centimeter ಅಂತ ಇದೆ ರೇಡಿಯಸ್, ಹಾಗಾಗಿ ಅದು 10⁻⁻1 ಮೀಟರ್ ಆಗುತ್ತೆ. 10⁻⁻1 ಸ್ಕ್ವೇರ್ಡ್ ಮಾಡಿದ್ರೆ 10⁻⁻2 ಬರುತ್ತೆ. ಈಗ ಸಾಲ್ವ್ ಮಾಡಿದ್ರೆ 100 ಇಂಟು 10⁻⁻2 ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ 3.142 ಆಂಪಿಯರ್ ಮೀಟರ್ ಸ್ಕ್ವೇರ್ಡ್ ಅಂತ ಆಯಿತು. ಆಪ್ಷನ್ ಎ ಸರಿಯಾದ ಆಯ್ಕೆ. A susceptibility of a certain magnetic material is 400. What is the class of magnetic material? Susceptibility of ferromagnets ನ ನಾವು ಹೇಳೋದಾದ್ರೆ ಅವುಗಳ ವ್ಯಾಲ್ಯೂ ಏನಿದೆ ಅದು ವೆರಿ ವೆರಿ ಗ್ರೇಟರ್ ದ್ಯಾನ್ 1 ಅಂತ ನಾವು ಹೇಳ್ತೀವಿ. ವ್ಯಾಲ್ಯೂಸ್ ಎಷ್ಟು ಇರ್ಬೋದು, 100 ಇರ್ಬೋದು, 500 ಇರ್ಬೋದು, ಆರ್ 1000 ಕೂಡ ಇರ್ಬೋದು. ಈ ಥರದ ವ್ಯಾಲ್ಯೂಸ್ನ ಅದು ಹೊಂದಿರುತ್ತೆ. ಸಸೆಪ್ಟಿಬಿಲಿಟಿ ಆಫ್ ಡಯಾಮ್ಯಾಗ್ನೆಟ್ಸ್ನ ನಾವು ಹೇಳೋದಾದ್ರೆ ಈ ವ್ಯಾಲ್ಯೂಸ್ ಏನಿರುತ್ತೆ ವೆರಿ ಕ್ಲೋಸ್ ಟು 1 ಅಂತ ಹೇಳ್ತೀವಿ, ಬಟ್ ಲೆಸ್ ದ್ಯಾನ್ 1 ಅಂತ ಕೂಡ ಮೆನ್ಷನ್ ಮಾಡ್ತೀವಿ. ಅಂದರೆ ವ್ಯಾಲ್ಯೂಸ್ ಏನಿರುತ್ತೆ 0.99 ಇರ್ಬೋದು, 0.95 ಇರ್ಬೋದು, ಈ ಥರದ ವ್ಯಾಲ್ಯೂಸ್ ಇರುತ್ತೆ. ಅದೇ ಸಸೆಪ್ಟಿಬಿಲಿಟಿ ಆಫ್ ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ನ ನಾವು ಹೇಳೋದಾದ್ರೆ ಇಲ್ಲೂ ಕೂಡ ಸಸೆಪ್ಟಿಬಿಲಿಟಿ ನಿಯರರ್ ಟು 1 ಅಂತ ಹೇಳ್ತೀವಿ, ಬಟ್ ಗ್ರೇಟರ್ ದ್ಯಾನ್ 1. ಅಂದರೆ ಅರ್ಥ ಏನು ಅಂದರೆ 1 ಕ್ಲೋಸ್ ಆಗಿರುತ್ತೆ ಬಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ವ್ಯಾಲ್ಯೂಸ್ ಏನೇನು ಇರ್ಬೋದು 1.01, 1.05 ಈ ಥರದ ವ್ಯಾಲ್ಯೂಸ್ ಇರುತ್ತೆ. ಸೊ ಫೆರೋ ಎಲೆಕ್ಟ್ರಿಕ್ ಅನ್ನೋದು ಇದು ಮ್ಯಾಗ್ನೆಟಿಕ್ ವಿಷಯಕ್ಕೆ ಸಂಬಂಧಪಟ್ಟಿದ್ದಲ್ಲ, ಆದರೂ ಇಲ್ಲಿ ವಿಷಯ ತಿಳ್ಕೊಳ್ಳೋಣ, ಇದು ಔಟ್ ಆಫ್ ದಿ ಸ್ಕೋಪ್ ಆಫ್ ದಿ ಸಿಲೆಬಸ್. ಫೆರೋ ಎಲೆಕ್ಟ್ರಿಕ್ ಅಂದರೆ ಈ ಥರದ ಮೆಟೀರಿಯಲ್ಗೆ ಪರ್ಮನೆಂಟ್ ಎಲೆಕ್ಟ್ರಿಕ್ ಪೋಲರೈಸೇಷನ್ ಇರುತ್ತೆ. ಪರ್ಮನೆಂಟ್ ಎಲೆಕ್ಟ್ರಿಕ್ ಪೋಲರೈಸೇಷನ್. ಮತ್ತೆ ಇದು ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಮಾಡೋದ್ರಿಂದ ಚೇಂಜ್ ಮಾಡ್ಬೋದು. ಹಾಗಾಗಿ ಇಲ್ಲಿ ಸರಿಯಾದ ಆಯ್ಕೆ ಫೆರೋಮ್ಯಾಗ್ನೆಟ್, ಆಪ್ಷನ್ ಎ. ಎ ಸೊಲನಾಯ್ಡ್ ಆಫ್ ಇಂಡಕ್ಟೆನ್ಸ್ 2 Henry ಕ್ಯಾರೀಸ್ ಎ ಕರೆಂಟ್ ಆಫ್ 1 ampere. ವಾಟ್ ಈಸ್ ದಿ ಮ್ಯಾಗ್ನೆಟಿಕ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸೋಲನಾಯ್ಡ್? ಮ್ಯಾಗ್ನೆಟಿಕ್ ಎನರ್ಜಿ ಸೋಲನಾಯ್ಡ್ ಅಲ್ಲಿ ಎಷ್ಟು ಸ್ಟೋರ್ ಆಗಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೋಲನಾಯ್ಡ್ ಅಂದ್ರೂ ಒಂದೇ, ಇಂಡಕ್ಟರ್ ಅಂದ್ರೂ ಒಂದೇ. ಬೇಸಿಕಲಿ ಕನ್ಸ್ಟ್ರಕ್ಷನ್ ವೈಸ್ ಅದು ಕೂಡ ಕಾಯಿಲ್, ಇದು ಕೂಡ ಕಾಯಿಲ್ ಆಗಿರುತ್ತೆ. ಹಾಗಾಗಿ ಸೊ ಎನರ್ಜಿ ಸ್ಟೋರ್ಡ್ ಇನ್ ಎ ಸೋಲನಾಯ್ಡ್ ಅಥವಾ ಇಂಡಕ್ಟರ್ ಅಂದ್ರೆ ಅದಕ್ಕೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಆಫ್ Li². ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಆಫ್ ಎಲ್ ಅನ್ನ 2 Henry ಅಂತ ಕೊಟ್ಟಿದ್ದಾರೆ, ಐನ 1 ampere ಅಂತ ಕೊಟ್ಟಿದ್ದಾರೆ, ಸೊ 1². ಸೊ ಸಾಲ್ವ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಏನಿದೆ 1 joule. ಸರಿಯಾದ ಆಯ್ಕೆ ಆಪ್ಷನ್ ಡಿ. ಎ ಮಲ್ಟಿಮೀಟರ್ ರೀಡ್ಸ್ ಎ ವೋಲ್ಟೇಜ್ ಆಫ್ ಸರ್ಟನ್ AC source as 100 volt. ವಾಟ್ ಇಸ್ ದಿ ಪೀಕ್ ವ್ಯಾಲ್ಯೂ ಆಫ್ ವೋಲ್ಟೇಜ್ ಆಫ್ AC source? ಇಲ್ಲಿ ಅವರು ಮಲ್ಟಿಮೀಟರ್ ಬಗ್ಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ, ಹಾಗಾಗಿ ನಾವು ಮಲ್ಟಿಮೀಟರ್ RMS ವ್ಯಾಲ್ಯೂನ ಮೆಜರ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕು. ಯಾಕೆಂದ್ರೆ ಮಾರುಕಟ್ಟೆನಲ್ಲಿ ವಿವಿಧ ಮಲ್ಟಿಮೀಟರ್ಸ್ ಅವೈಲಬಲ್ ಇದೆ. ಕೆಲವು ಪೀಕ್ ವ್ಯಾಲ್ಯೂನ ಮೆಜರ್ ಮಾಡುತ್ತೆ, ಕೆಲವು ಅವರೇಜ್ ವ್ಯಾಲ್ಯೂನ ಮೆಜರ್ ಮಾಡುತ್ತೆ, ಇನ್ನು ಕೆಲವು RMS ವ್ಯಾಲ್ಯೂನ ಮೆಜರ್ ಮಾಡುತ್ತೆ. ಸೊ ಪಾಪ್ಯುಲರ್ ಆಗಿರ್ತಕ್ಕಂಥದ್ದು RMS ವ್ಯಾಲ್ಯೂನ ಮೆಜರ್ ಮಾಡ್ತಕ್ಕಂಥದ್ದು. ಮತ್ತೆ ಅವ್ರು ಏನು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಮಲ್ಟಿಮೀಟರ್ ಬಗ್ಗೆ, ಅದು RMS ವ್ಯಾಲ್ಯೂ ಆಫ್ ವೋಲ್ಟೇಜ್ ಮತ್ತು RMS ವ್ಯಾಲ್ಯೂ ಆಫ್ AC ಕರೆಂಟ್ ನ ಮೆಜರ್ ಮಾಡುತ್ತೆ ಅಂತ ನಾವು ಅಂದ್ಕೊಳ್ಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ RMS ವ್ಯಾಲ್ಯೂ ಏನಂತ ಗೊತ್ತಾಯ್ತು ನಮ್ಗೆ 100 ವೋಲ್ಟ್ ಅಂತ ಗೊತ್ತಾಯ್ತು. ಅವ್ರು ಕೇಳ್ತಾ ಇರೋದು ಪೀಕ್ ವ್ಯಾಲ್ಯೂ ಎಷ್ಟು ಅಂತ.
ಸೊ ಪೀಕ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್ ಇಸ್ ಈಕ್ವಲ್ ಟು √2 ಟೈಮ್ಸ್ ಆರ್ ಎಮ್ ಎಸ್ ವ್ಯಾಲ್ಯೂ ಆಫ್ ಎ ಸಿ ವೋಲ್ಟೇಜ್ ಅಂತ ನಮಗೆ ಫಾರ್ಮುಲಾ ಗೊತ್ತಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. √2 ಅಂದರೆ 1.414, ಆರ್ ಎಮ್ ಎಸ್ ವ್ಯಾಲ್ಯೂನ 100 ವೋಲ್ಟ್ ತಗೊಳ್ತೀವಿ. ಸಾಲ್ವ್ ಮಾಡಿದ್ರೆ ನಮಗೆ 141.4 ವೋಲ್ಟ್ಸ್ ಅಂತ ಗೊತ್ತಾಯ್ತು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. A series LCR circuit contains inductance 5 millihenry, capacitance 2 microfarad and resistance 10 ohm. If a frequency of AC source is varied, what is the frequency at which maximum power is dissipated? ಇಲ್ಲಿ ನಮ್ಮ ಹತ್ರ ಸೀರೀಸ್ LCR ಸರ್ಕ್ಯೂಟ್ ಇದೆ. ಅದಕ್ಕೆ ಕನೆಕ್ಟ್ ಮಾಡಿರ್ತಕ್ಕಂತಹ AC ಸೋರ್ಸ್ ಅಲ್ಲಿ ಫ್ರೀಕ್ವೆನ್ಸಿನ ವೇರಿ ಮಾಡಬಹುದು. ಯಾವ ಫ್ರೀಕ್ವೆನ್ಸಿನಲ್ಲಿ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ನಮಗೆ ಗೊತ್ತಿದೆ ಮ್ಯಾಕ್ಸಿಮಮ್ ಪವರ್ ಡಿಸಿಪೇಟ್ ಆಗಬೇಕು ಅಂದ್ರೆ ಸರ್ಕ್ಯೂಟ್ ರೆಸೊನೆನ್ಸ್ ಅಲ್ಲಿ ಇರಬೇಕು. ಸೊ ರೆಸೊನೆನ್ಸ್ ಫ್ರೀಕ್ವೆನ್ಸಿ ಏನು ಅಂತ ಕೂಡ ನಮ್ಗೆ ಮಾಹಿತಿ ಗೊತ್ತಿದೆ. ರೆಸೊನೆಂಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು 1/2π√LC. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಸೊ 1/2π ನಮಗೆ ಇಂಡಕ್ಟೆನ್ಸ್ ನ 5 ಮಿಲಿ ಹೆನ್ರಿ ಅಂತ ಕೊಟ್ಟಿದ್ದಾರೆ. 5 × 10⁻³ ಆಯ್ತು. ಕೆಪಾಸಿಟೆನ್ಸ್ ನ 2 ಮೈಕ್ರೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ 2 × 10⁻⁶ ಬರ್ಕೊಂಡೆ. ಇದನ್ನ ಸಾಲ್ವ್ ಮಾಡಿದ್ರೆ ನನಗೆ 1/2π ರೂಟ್ ಒಳಗಡೆ ಇರತಕ್ಕಂಥದ್ದು 10⁻⁸ ಆಗುತ್ತೆ. ಸೊ 10⁻⁸ ರೂಟ್ ಇಂದ ಹೊರಗಡೆ ಬಂದ್ರೆ 10⁻⁴. ಸೊ ಅದನ್ನ ನ್ಯೂಮರೇಟರ್ ಕಳಿಸಿದ್ರೆ 10⁻⁴ ಆಯ್ತು. ಸೊ 10⁻⁴/2π ಇದು ಆನ್ಸರ್ ಆಯ್ತು. ಅದನ್ನ ನಾವು ಯಾವ ರೀತಿ ಬರ್ಕೊಳ್ಬಹುದು ನೋಡಿ. 10 × 10⁻³ ಆಗುತ್ತೆ. ಸೊ 10/2 5 ಆಯ್ತು. 5 ಹಾಗೆ ಉಳ್ಕೊಂಡಿದೆ. ಇನ್ನು ಉಳಿದಿರ್ತಕ್ಕಂಥದ್ದು ಪವರ್ ಏನಿದೆ 10⁻3. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ ಆಗಿದೆ. A step down transformer has 50 turns on secondary and 1000 turns on primary winding. If this transformer is connected to 220 volt 1 ampere AC source, what is the output current of the transformer? ನಮಗೆ ಗೊತ್ತಿರೋ ಫಾರ್ಮುಲಾ ಈ ರೀತಿ ಇದೆ. Current in the secondary divided by current in the primary is equal to number of turns in the primary divided by number of turns in the secondary. ಕರೆಂಟ್ ಇನ್ ದಿ ಸೆಕೆಂಡರಿ ನಮ್ಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಬೇಕಾಗಿದೆ. ಪ್ರೈಮರಿ ಕರೆಂಟ್ ನ ನಮಗೆ 1 ಆಂಪಿಯರ್ ಅಂತ ಮಾಹಿತಿ ಇದೆ. ಹಾಗಾಗಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದೆ. ನಂಬರ್ ಆಫ್ ಟರ್ನ್ಸ್ ಇನ್ ದಿ ಪ್ರೈಮರಿ ಏನಿದೆ ಅದು 1000 ಟರ್ನ್ಸ್ ಅಂತ ಮಾಹಿತಿ ಇದೆ. 1000 ಅಂತ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಡಿವೈಡೆಡ್ ಬೈ ಸೆಕೆಂಡರಿನಲ್ಲಿ 50 ಟರ್ನ್ಸ್ ಇದೆ. ಹಾಗಾಗಿ 50 ಇಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಈಗ ನಮಗೆ ಬಂದಿರೋ ಆನ್ಸರ್ ಏನಾಯ್ತು? ಕರೆಂಟ್ ಇನ್ ದಿ ಸೆಕೆಂಡರಿ ಇಸ್ ಈಕ್ವಲ್ ಟು 20 ಆಂಪಿಯರ್. ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ. ದಿ ಅವರೇಜ್ ಪವರ್ ಡಿಸಿಪೇಟೆಡ್ ಇನ್ AC circuit is 2 watt. If a current flowing through a circuit is 2 ampere and impedance is 1 ohm, what is the power factor of the AC circuit? ಇಲ್ಲಿ ಅವರೇಜ್ ಪವರ್ ಡಿಸಿಪೇಟೆಡ್ ಇನ್ AC circuit ಗೆ ನಮ್ಮ ಹತ್ರ 3 ಫಾರ್ಮುಲಾ ಬರುತ್ತೆ. ಮೊದಲನೇದು VI cos phi. ಇಲ್ಲಿ V ಅಂದ್ರೆ RMS ವ್ಯಾಲ್ಯೂ ಆಫ್ AC ವೋಲ್ಟೇಜ್, I ಅಂದ್ರೆ RMS ವ್ಯಾಲ್ಯೂ ಆಫ್ AC ಕರೆಂಟ್, cos phi ಏನಿದೆ ಅದನ್ನ ನಾವು ಪವರ್ ಫ್ಯಾಕ್ಟರ್ ಆಫ್ AC ಸರ್ಕ್ಯೂಟ್ ಅಂತ ಕರಿತೀವಿ. ಪವರ್ ಫ್ಯಾಕ್ಟರ್ ಅಲ್ಲಿ phi ಅನ್ನೋದು ಫೇಸ್ ಡಿಫರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್ ಕೂಡ ಆಗಿದೆ. ಈಗ ಇದಕ್ಕೆ ಇನ್ನೊಂದು ಫಾರ್ಮುಲಾ ಏನ್ ಬರುತ್ತೆ? I² Z cos phi. Z ಅಂದ್ರೆ ಇಂಪಿಡೆನ್ಸ್ ಆಫ್ AC ಸರ್ಕ್ಯೂಟ್. ಅದಕ್ಕೆ ಇನ್ನೊಂದು ಫಾರ್ಮುಲಾ ಏನ್ ಬರುತ್ತೆ? B² ಡಿವೈಡೆಡ್ ಬೈ Z ಇಂಟು cos phi. ಈಗ ನಾವು ಬಳಸಬೇಕಾಗಿರ್ತಕ್ಕಂಥ ಫಾರ್ಮುಲಾ ಇದಾಗಿದೆ. ಯಾವ್ದದು? I² Z cos phi. ಬಟ್ ಇಲ್ಲಿ ಬರೀ ರೆಸಿಸ್ಟರ್ ಇರೋದ್ರಿಂದ ಇಂಪಿಡೆನ್ಸ್ ಆಫ್ ದಿ AC ಸರ್ಕ್ಯೂಟ್ ಇಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಆಗಿತ್ತು. ಸೊ ಹಾಗಾಗಿ ಅವರೇಜ್ ಪವರ್ ಡಿಸಿಪೇಟೆಡ್ ಇನ್ ದಿ AC ಸರ್ಕ್ಯೂಟ್ಗೆ ಈ ಸಿಚುವೇಶನ್ ಅಲ್ಲಿ ಯಾವ ಫಾರ್ಮುಲಾ ಬರೀಬೋದು? ನಾನು I² Z ಬದಲಾಗಿ R ಬರಿತಾ ಇದ್ದೀನಿ ಇಂಟು cos phi. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವರೇಜ್ ಪವರ್ 2 ವ್ಯಾಟ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ 2 ಆಂಪಿಯರ್ ಅಂತ ಇದೆ. ಹಾಗಾಗಿ ಅದನ್ನು ಸ್ಕ್ವೇರ್ ಮಾಡಿದ್ರೆ 4 ಆಯ್ತು. R ನ ಅವರು 1 ohm ಅಂತ ಕೊಟ್ಟಿದ್ದಾರೆ. ಸೊ cos phi. ಸೊ ಸಾಲ್ವ್ ಮಾಡಿದ್ರೆ ನನಗೆ cos phi ವಿಚ್ ಇಸ್ ನಥಿಂಗ್ ಬಟ್ ಪವರ್ ಫ್ಯಾಕ್ಟರ್ ಏನಂತ ಗೊತ್ತಾಗುತ್ತೆ? 1/2 ಅಥವಾ 0.5. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. A plane electromagnetic wave of frequency 20 megahertz travels through a space along x direction. If the electric field vector at a certain point in space is 6 volt per meter,
ವಾಟ್ ಈಸ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಅಟ್ ದಟ್ ಪಾಯಿಂಟ್. ಎಲೆಕ್ಟ್ರಿಕ್ ಫೀಲ್ಡ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಮಧ್ಯೆ ಇರತಕ್ಕಂಥ ರಿಲೇಷನ್ ಇನ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಈ ತರ ಆಗಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಇನ್ ಸ್ಪೇಸ್ ಇಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದಟ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಪೀಡ್ ಆಫ್ ದಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಸೊ ಈಗ ಎಲೆಕ್ಟ್ರಿಕ್ ಫೀಲ್ಡ್ ನ ಕೊಟ್ಬಿಟ್ಟಿದ್ದಾರೆ ಅವರು 6 ವೋಲ್ಟ್ ಪರ್ ಮೀಟರ್ ಅಂತ. ಸಿ ಅಂದ್ರೆ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ನಮಗೆ ಗೊತ್ತಿದೆ 3 × 10⁸ ಮೀಟರ್ ಪರ್ ಸೆಕೆಂಡ್ ಅಂತ. ಸಬ್ಸ್ಟಿಟ್ಯೂಟ್ ಮಾಡಿದೀವಿ, ಸಾಲ್ವ್ ಮಾಡಿದ್ರೆ 2 × 10⁻⁻8 ಟೆಸ್ಲಾ ಅಂತ ಗೊತ್ತಾಯ್ತು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. 2 capacitors of 10 picofarad and 20 picofarad are connected to 200 volt and 100 volt sources respectively. If they are connected by the wire, what is the common potential of the capacitor? ಇಲ್ಲಿ ಅವರು ಕ್ವಶನ್ ಅಲ್ಲಿ ಯಾವ ರೀತಿಯಾಗಿ ನಾವು ಕೆಪಾಸಿಟರ್ನ ಫೈನಲಿ ಕನೆಕ್ಟ್ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿಲ್ಲ. ಹಾಗಾಗಿ ನಮ್ಮ ಹತ್ರ 2 ಆಯ್ಕೆ ಬರುತ್ತೆ. ಮೊದಲನೇ ಆಯ್ಕೆ ಪಾಸಿಟಿವ್ ಪ್ಲೇಟ್ ಆಫ್ ಫಸ್ಟ್ ಕೆಪಾಸಿಟರ್ ಕನೆಕ್ಟೆಡ್ ಟು ಪಾಸಿಟಿವ್ ಪ್ಲೇಟ್ ಆಫ್ ದಿ ಸೆಕೆಂಡ್ ಕೆಪಾಸಿಟರ್. ನೆಗೆಟಿವ್ ಪ್ಲೇಟ್ ಆಫ್ ದಿ ಫಸ್ಟ್ ಕೆಪಾಸಿಟರ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ದಿ ಸೆಕೆಂಡ್ ಕೆಪಾಸಿಟರ್. ಇದನ್ನ ನಾನು ಮೊದಲನೇ ಆಯ್ಕೆ ಅಂತ ಭಾವಿಸ್ತೀನಿ. ಎರಡನೇ ಆಯ್ಕೆ ಏನಾಯ್ತು, ಪಾಸಿಟಿವ್ ಪ್ಲೇಟ್ ಆಫ್ ಫಸ್ಟ್ ಕೆಪಾಸಿಟರ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ದಿ ಸೆಕೆಂಡ್ ಕೆಪಾಸಿಟರ್. ನೆಗೆಟಿವ್ ಪ್ಲೇಟ್ ಆಫ್ ದಿ ಫಸ್ಟ್ ಕೆಪಾಸಿಟರ್ ಕನೆಕ್ಟೆಡ್ ಟು ಪಾಸಿಟಿವ್ ಪ್ಲೇಟ್ ಆಫ್ ದಿ ಸೆಕೆಂಡ್ ಕೆಪಾಸಿಟರ್. ಇದನ್ನ ನಾನು ಆಯ್ಕೆ 2 ಅಂತ ಭಾವಿಸ್ತೀನಿ. ಈಗ ಮೊದಲು ಇವು ಕನೆಕ್ಟ್ ಮಾಡೋಕ್ಕಿಂತ ಮುಂಚೆ ಅವನ್ನ ಇಂಡಿವಿಜುವಲ್ ವೋಲ್ಟೇಜ್ ಸೋರ್ಸಸ್ಗೆ ಕನೆಕ್ಟ್ ಮಾಡಿ ಚಾರ್ಜ್ ಮಾಡಲಾಗಿತ್ತು. ಸೊ ಇಲ್ಲಿ ಮೊದಲನೇ ಕೆಪಾಸಿಟರ್ ಎಷ್ಟು ಚಾರ್ಜ್ ಅನ್ನು ಸಂಗ್ರಹಿಸಿತ್ತು ಅನ್ನೋದಕ್ಕೆ ನಮ್ಮ ಹತ್ರ ಫಾರ್ಮುಲಾ ಏನಿದೆ, C1V1. C1 ನ ಅವರು 10 ಪಿಕೋ ಫ್ಯಾರಡ್ ಅಂತ ಕೊಟ್ಟಿದ್ದಾರೆ, V1 ನ 200 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 2000 ಪಿಕೋ ಕೂಲಂಬ್ ಅಂತ ಬರುತ್ತೆ. ಅಥವಾ ಇದನ್ನ 2 × 10⁻⁻9 ಕೂಲಂಬ್ ಅಂತ ಬರ್ಕೊಳ್ಬಹುದು. ಅದೇ ಚಾರ್ಜ್ ಸ್ಟೋರ್ಡ್ ಬೈ ಸೆಕೆಂಡ್ ಕೆಪಾಸಿಟರ್ ಏನಾಯ್ತು, C2V2. C2 ಕೆಪಾಸಿಟೆನ್ಸ್ ನ ಏನಂತ ಕೊಟ್ಟಿದ್ದಾರೆ, 20 ಪಿಕೋ ಫ್ಯಾರಡ್ ಅಂತ ಕೊಟ್ಟಿದ್ದಾರೆ. V2 100 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸಾಲ್ವ್ ಮಾಡಿದ್ರೆ 2000 ಪಿಕೋ ಕೂಲಂಬ್ ಆಯ್ತು. ಅದನ್ನು ಸಹ ನಾನು 2 × 10⁻⁻9 ಕೂಲಂಬ್ ಅಂತ ಬರೀಬಹುದು. ಈಗ ಮೊದಲನೇ ಆಯ್ಕೆ ನಾನು ತಗೊಂಡಾದ್ರೆ ಕಾಮನ್ ಪೊಟೆನ್ಷಿಯಲ್ಗೆ ಏನಾಗುತ್ತೆ ಎಕ್ಸ್ಪ್ರೆಷನ್ ಅಂದ್ರೆ Q1 + Q2 ಅಂದ್ರೆ ಇದು ಎರಡು ಸೇರಿ ಎಷ್ಟು ಚಾರ್ಜ್ ಅನ್ನ ಸ್ಟೋರ್ ಮಾಡ್ತು ಅಂದ್ರೆ ಚಾರ್ಜ್ ಸ್ಟೋರ್ಡ್ ಬೈ ದಿ ಫಸ್ಟ್ ಕೆಪಾಸಿಟರ್ ಪ್ಲಸ್ ಚಾರ್ಜ್ ಸ್ಟೋರ್ಡ್ ಬೈ ದಿ ಸೆಕೆಂಡ್ ಕೆಪಾಸಿಟರ್ ಡಿವೈಡೆಡ್ ಬೈ ಎಫೆಕ್ಟಿವ್ ಕೆಪಾಸಿಟೆನ್ಸ್. ಸೊ ಎರಡೂ ಸೇರ್ಕೊಂಡು ಎಷ್ಟು ಚಾರ್ಜ್ ಅನ್ನು ಸ್ಟೋರ್ ಮಾಡ್ತಾ ಇದೆ, 4 × 10⁻⁻9 ಡಿವೈಡೆಡ್ ಬೈ ಎಫೆಕ್ಟಿವ್ ಕೆಪಾಸಿಟೆನ್ಸ್. ಎಫೆಕ್ಟಿವ್ ಕೆಪಾಸಿಟೆನ್ಸ್ ಏನಾಗುತ್ತೆ, C1 + C2 ಯಾಕಂದ್ರೆ ಪ್ಯಾರಲಲ್ ಕಾಂಬಿನೇಷನ್. ಸೊ 10 ಪಿಕೋಫಾರಡ್ ಪ್ಲಸ್ 20 ಪಿಕೋಫಾರಡ್ ಎಷ್ಟಾಯ್ತು, 30 × 10⁻⁻12 ಫ್ಯಾರಡ್. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ ಉತ್ತರ 133.3 ವೋಲ್ಟ್ಸ್ ಬರ್ತದೆ. ಅದೇ ನಾನು ಎರಡನೇ ಆಯ್ಕೆನ ತಗೊಂಡ್ರೆ ಕಾಮನ್ ಪೊಟೆನ್ಷಿಯಲ್ಗೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ Q1 - Q2 ಆಗುತ್ತೆ. ಯಾಕೆ ಈ ತರ ಆಗುತ್ತೆ, Q1 - Q2 ಡಿವೈಡೆಡ್ ಬೈ ಸಿ ಎಫೆಕ್ಟಿವ್ ಆಗುತ್ತೆ. ಯಾಕೆ Q1 - Q2 ಆಗುತ್ತೆ, ಬಿಕಾಸ್ ಪಾಸಿಟಿವ್ ಚಾರ್ಜ್ ಮತ್ತೆ ನೆಗೆಟಿವ್ ಚಾರ್ಜ್ ಕ್ಯಾನ್ಸಲ್ ಆಗ್ತಾ ಬರುತ್ತೆ. ಸೊ ಬಟ್ ಇಲ್ಲಿ Q1 ಮತ್ತೆ Q2 ಎರಡು ಒಂದೇ ಮ್ಯಾಗ್ನಿಟ್ಯೂಡ್ ಹೊಂದಿರೋದ್ರಿಂದ ಅವುಗಳ ಡಿಫರೆನ್ಸ್ ಏನಾಯ್ತು 0. ಹಾಗಾಗಿ ಕಾಮನ್ ಪೊಟೆನ್ಷಿಯಲ್ ಏನಾಯ್ತು 0. ಸೊ ಈ ಆಯ್ಕೆ ಎಲ್ಲೂ ಕೊಟ್ಟಿಲ್ಲ ಅವರು, 0 ವೋಲ್ಟ್ ಅಂತ ಯಾವ ಆಪ್ಷನ್ ಅಲ್ಲೂ ಮೆನ್ಷನ್ ಆಗಿಲ್ಲ. ಸೊ ಹಾಗಾಗಿ ಸರಿಯಾದ ಆಯ್ಕೆ ಏನಾಯ್ತು, ಆಪ್ಷನ್ ಬಿ. A physical quantity Q is found to depend on observables x, y and z obeying relation Q equals x³ y² divided by z. The percentage error in the measurement of x, y and z are 1%, 2% and 4% respectively. What is the percentage error in the quantity Q? ಈ ತರದ ಕೇಸಸ್ ಇದ್ದಾಗ ನಮಗೆ ಗೊತ್ತಿದೆ ಪರ್ಸೆಂಟೇಜ್ ಎರರ್ ನ ಕಂಡುಹಿಡಿಯೋದಕ್ಕೆ ನಾವು ಈ ತರದ ಒಂದು ಫಾರ್ಮುಲಾ ಬರ್ಕೊಳ್ತೀವಿ. That is percentage error in Q is equal to 3 times percentage error in X plus 2 times percentage error in Y plus 1 time percentage error in Z. ಯಾಕೆ 3 times percentage error in X ಬಂತು ಅಂದ್ರೆ X ಗೆ ಪವರ್ 3 ಇದೆ. ಯಾಕೆ 2 time percentage error in Y ಬಂತು ಅಂದ್ರೆ
ವೈಗೆ ಪವರ್ 2 ಇದೆ. ಯಾಕೆ 1 ಟೈಮ್ ಪರ್ಸೆಂಟೇಜ್ ಎರರ್ ಇನ್ ಝೆಡ್ ಬಂತು ಅಂದ್ರೆ ಝೆಡ್ಗೆ ಪವರ್ 1 ಇದೆ. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ಪರ್ಸೆಂಟೇಜ್ ಎರರ್ ಇನ್ ಎಕ್ಸ್ ಏನಿದೆ ಅದನ್ನು 1% ಅಂತ ಕೊಟ್ಟಿದ್ದಾರೆ, ಪ್ಲಸ್ 2 ಟೈಮ್ ಪರ್ಸೆಂಟೇಜ್ ಎರರ್ ಇನ್ ವೈ ಏನಿದೆ ಅದು 2% ಅಂತ ಕೊಟ್ಟಿದ್ದಾರೆ, ಪ್ಲಸ್ 1 ಇಂಟು ಪರ್ಸೆಂಟೇಜ್ ಎರರ್ ಇನ್ ಝೆಡ್ ನ ಏನಂತ ಕೊಟ್ಟಿದ್ದಾರೆ 4% ಅಂತ ಕೊಟ್ಟಿದ್ದಾರೆ. ಸೊ ಸಾಲ್ವ್ ಮಾಡಿದ್ರೆ ನನಗೆ ಆನ್ಸರ್ 11% ಬಂತು. ಅಂದ್ರೆ ಪರ್ಸೆಂಟೇಜ್ ಎರರ್ ಇನ್ ಕ್ವಾಂಟಿಟಿ ಕ್ಯೂ ಎಷ್ಟಿದೆ 11%. ಸರಿಯಾದ ಆಯ್ಕೆ ಆಪ್ಷನ್ ಎ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ವೆಕ್ಟರ್ ಕ್ವಾಂಟಿಟಿ? ಮೊಮೆಂಟಮ್ಗೆ ಫಾರ್ಮುಲಾ ಏನ್ ಬರುತ್ತೆ, ಮಾಸ್ ಇಂಟು ವೆಲಾಸಿಟಿ ವೆಕ್ಟರ್. ಹಾಗಾಗಿ ಮೊಮೆಂಟಮ್ಗೆ ಡೈರೆಕ್ಷನ್ ಇದೆ, ಮ್ಯಾಗ್ನಿಟ್ಯೂಡ್ ಇದೆ, ಅದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ ಆಯ್ತು. ವೆಯ್ಟ್ ಏನಿದೆ ಅದಕ್ಕೆ ಬರ್ತಕ್ಕಂಥ ಫಾರ್ಮುಲಾ ಏನು, ಎಂ ಇಂಟು ಜಿ. ಅದರ ಡೈರೆಕ್ಷನ್ ಏನಿರುತ್ತೆ ಯಾವಾಗಲೂ ಆಲ್ವೇಸ್ ಟುವರ್ಡ್ಸ್ ದಿ ಸೆಂಟರ್ ಆಫ್ ಅರ್ತ್ ಅಂತ ಹೇಳ್ತೀವಿ. ಹಾಗಾಗಿ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಇದೆ, ಡೈರೆಕ್ಷನ್ ಇದೆ, ಹಾಗಾಗಿ ಅದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ನ್ಯೂಕ್ಲಿಯರ್ ಸ್ಪಿನ್ ಅಲ್ಲಿ ನಾವು ಸ್ಪಿನ್ ಅಪ್ ಸ್ಪಿನ್ ಡೌನ್ ಅಂತ ಡೈರೆಕ್ಷನ್ ಕೂಡ ಮೆನ್ಷನ್ ಮಾಡ್ತೀವಿ, ಅದಕ್ಕೆ ಮ್ಯಾಗ್ನಿಟ್ಯೂಡ್ ಸಹ ಇದೆ, ಹಾಗಾಗಿ ಅದು ವೆಕ್ಟರ್ ಫಿಸಿಕಲ್ ಕ್ವಾಂಟಿಟಿ. ಪೊಟೆನ್ಷಿಯಲ್ ಎನರ್ಜಿ, ಸೊ ಇದು ಬೇರೆ ಬೇರೆ ಫಾರ್ಮಲ್ ಬರುತ್ತೆ. ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆದ್ರೆ MgH ಅಂತ ಹೇಳ್ತೀವಿ. ಸ್ಪ್ರಿಂಗ್ ಅಲ್ಲಿ ಇರ್ತಕ್ಕಂತಹ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ಹಾಫ್ kx² ಅಂತ ಹೇಳ್ತೀವಿ. ಇದ್ಯಾವುದೂ ಕೂಡ ಡೈರೆಕ್ಷನ್ ನ ಹೊಂದಿಲ್ಲ, ಹಾಗಾಗಿ ವೆಕ್ಟರ್ ಕ್ವಾಂಟಿಟಿ ಯಾವ್ದಲ್ಲ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ ಕಾರ್ ಮೂವ್ಸ್ ಫ್ರಮ್ ಎ ಟು ಬಿ ವಿತ್ ಅ ಸ್ಪೀಡ್ ಆಫ್ 30 km/h and from B to A with a speed of 20 km/h. What is the average speed of the car? ಇಲ್ಲಿ ಫಾರ್ವರ್ಡ್ ಜರ್ನಿ ಎ ಟು ಬಿ ಗೆ ಟೋಟಲ್ ಡಿಸ್ಟೆನ್ಸ್ ಏನಿದೆ ಅದನ್ನ ನಾನು ಎಕ್ಸ್ ಅಂತ ತಗೊಳ್ತೀನಿ. ಸೊ ಸ್ಪೀಡ್ ಏನಿದೆ 30 km/h ಇದೆ ಫಾರ್ವರ್ಡ್ ಜರ್ನಿನಲ್ಲಿ. ಆಗ ತಗೊಳ್ಳೋ ಟೈಮ್ ಏನಿದೆ ಅದನ್ನ ನಾನು T1 ಅಂತ ಅನ್ಕೊಳ್ತಾ ಇದ್ದೀನಿ. ಅದಕ್ಕೆ ಫಾರ್ಮುಲಾ ಕೂಡ ನಮ್ಗೆ ಗೊತ್ತಿದೆ, ಏನು, ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಸ್ಪೀಡ್. ಸೊ ಹಾಗಾಗಿ T1 = x / 30 hour ಆಯ್ತು. ಅದೇ ರಿಟರ್ನ್ ಜರ್ನಿ ಹೇಳೋದಾದ್ರೆ ಅಂದ್ರೆ ಬಿ ಟು ಎ ಬರೋದ್ಬೇಕಾದ್ರೆ ವಾಟ್ ಇಸ್ ದಿ ಡಿಸ್ಟೆನ್ಸ್ ಟ್ರಾವೆಲ್ಡ್, ಅಗೇನ್ ಇಟ್ ಈಸ್ ಎಕ್ಸ್. ಈಗ ತಗೊಳ್ಳೋ ಟೈಮ್ ನ T2 ಅಂತ ಡಿನೋಟ್ ಮಾಡ್ತೀನಿ. ನಮ್ಗೆ ಗೊತ್ತಿದೆ ಟೈಮ್ ಹೇಗೆ ಸಾಲ್ವ್ ಮಾಡ್ತೀವಿ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್ ಡಿವೈಡೆಡ್ ಬೈ ಸ್ಪೀಡ್. ಹಾಗಾಗಿ ಅದು x/20 hour ಆಯ್ತು. ಸೊ ಅವರೇಜ್ ಸ್ಪೀಡ್ ಲೆಕ್ಕಕ್ಕೆ ಬರೋಣ. ಅವರೇಜ್ ಸ್ಪೀಡ್ ಅಂದ್ರೆ ನಮ್ಗೆ ಏನ್ ಗೊತ್ತಿದೆ, ಟೋಟಲ್ ಡಿಸ್ಟೆನ್ಸ್ ಕವರ್ಡ್, ಟೋಟಲ್ ಡಿಸ್ಟೆನ್ಸ್ ಏನಾಯ್ತು x + x 2x ಡಿವೈಡೆಡ್ ಬೈ ಟೋಟಲ್ ಟೈಮ್ ಟೇಕನ್. ಟೋಟಲ್ ಟೈಮ್ ಎಷ್ಟಾಯ್ತು T1 + T2. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 2x ನ್ಯೂಮರೇಟರ್ ಅಲ್ಲಿ ಇದೆ, ಡಿನಾಮಿನೇಟರ್ ಅಲ್ಲಿ T1 ಗೆ ನಾನು x/30 ಬರ್ಕೊಂಡೆ, T2 ಗೆ x/20 ಬರ್ಕೊಂಡೆ. ಈಗ x ನ ಕಾಮನ್ ತಗೊಂಡ್ರೆ ನಾನು ಕ್ಯಾನ್ಸಲ್ ಔಟ್ ಮಾಡ್ಬೋದು. ಆಮೇಲೆ ಕೆಳಗಡೆ LCM ತಗೊಂಡು ಸಾಲ್ವ್ ಮಾಡಿದ್ರೆ ನನಗೆ ನ್ಯೂಮರೇಟರ್ ಅಲ್ಲಿ 2 × 30 × 20 ಬರ್ತದೆ, ಡಿನಾಮಿನೇಟರ್ ಅಲ್ಲಿ 30 + 20 ಬರುತ್ತೆ, ಅಂದ್ರೆ 50 ಆಯ್ತು. ಇದನ್ನು ಸಾಲ್ವ್ ಮಾಡೋಣ. ಹಾಗಾಗಿ ನಮ್ಗೆ ಸಿಗ್ತಕ್ಕಂಥದ್ದು ಏನಿದೆ 120 / 5 ಇದೆ. ಸೊ ಫೈನಲ್ ಆನ್ಸರ್ ಏನಾಯ್ತು 24 km/h ಆಯ್ತು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ.